ರಾಜ್ಯದಲ್ಲಿ ಪುಷ್ಯ ಮಳೆಯ ಆರ್ಭಟ ಜೋರಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅಪಾಯದ ಮಟ್ಟವನ್ನು ಮೀರಿ ಈಗ ಹಲವು ನದಿಗಳು ಹರಿತಾ ಇರುವಂಥದ್ದು ನೋಡಿ. ರಾಜ್ಯದಲ್ಲಿ ಪುಷ್ಯ ಮಳೆಯ ಆರ್ಭಟ ಈಗ ಜೋರಾಗಿರುವಂಥದ್ದು, ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾಕಂದರೆ ಈ ಬಾರಿ ಸರಿಯಾದಂತಹ ಮಳೆ ಆಗಿರಲಿಲ್ಲ, ಆದರೆ ಈಗ ಪುಷ್ಯ ಮಳೆ ಆರ್ಭಟವನ್ನು ಮಾಡ್ತಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ ಹಲವು ನದಿಗಳು. ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಕೃಷಿಕರಲ್ಲಿ ಈಗ ಆಶಾಭಾವನೆ ಮೂಡಿದೆ. ಯಾಕಂದರೆ ನಿರಾಸೆ ಆಗ್ಬಿಟ್ಟಿತ್ತವರಿಗೆ ಮಳೆ ಬರ್ತಿಲ್ವಲ್ಲಪ್ಪ ಅಂತ. ಕಳೆದ 2 ದಿನಗಳಿಂದ ಭಾರೀ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ ಭಾರೀ ಅವಾಂತರ ಆಗಿದೆ. ಕೆಲವೆಡೆ ಗುಡ್ಡ ಕುಸಿತ ಸಂಭವಿಸಿದೆ. ಹಲವು ಗ್ರಾಮಗಳು ಜಲಾವೃತ ಆಗಿರುವಂಥದ್ದು. ಈ ಭಾರೀ ಮಳೆಗೆ 2 ದಿನದಿಂದ ನಿರಂತರವಾಗಿ ಮಳೆ ಬಂದಿರುವಂಥದ್ದು. ಚಿಕ್ಕಮಗಳೂರು, ಮಲೆನಾಡಿನಲ್ಲೂ ಕೂಡ ಅಬ್ಬರದ ಮಳೆ. ಮಲೆನಾಡಿನಲ್ಲಿ ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿತ ಕಂಡಿದೆ. ಗುಡ್ಡ ಕುಸಿದು 3 ಕಾರ್ಮಿಕರು ನಾಪತ್ತೆಯಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಗುಡ್ಡ ಕುಸಿತ ಆಗಿ 3 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ತೀರ್ಥಹಳ್ಳಿಯಲ್ಲಿ. ಮಳೆಯ ಅಬ್ಬರ ಹೆಚ್ಚಾಗಿರೋದ್ರಿಂದ ಗುಡ್ಡ ಕುಸಿತ ಆಗಿರುವಂಥದ್ದು. 2 ದಿನಗಳಿಂದ ಮಳೆ ಜೋರಾಗಿದೆ. ಕೊಪ್ಪಳ ಜಿಲ್ಲೆಯ ಒಂದೇ ಕುಟುಂಬದ 3 ನಾಪತ್ತೆಯಾಗಿದ್ದಾರೆ. ಮಲ್ಲಿಕಾರ್ಜುನ್, ನಾಗವೇಣಿ, ಸಂತೋಷ್ ನಾಪತ್ತೆಯಾದಂತಹ ವ್ಯಕ್ತಿಗಳಾಗಿದ್ದಾರೆ. ರಾಜ್ಯದಲ್ಲಿ ಪುಷ್ಯ ಮಳೆ ಈಗ ಆರ್ಭಟಿಸ್ತಾ ಇದೆ. ಮಳೆ ಜೋರಾಗಿರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕೆಲವು ನದಿಗಳು ನೋಡಿ. ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಕೃಷಿಕರಲ್ಲಿ ಆಶಾಭಾವನೆ ಮೂಡಿದೆ. ಏನು ನಿರಾಸೆ ಆಗ್ಬಿಟ್ಟಿತ್ತು ಕೃಷಿಕರಿಗೆ, ಹೇಗಪ್ಪ ಮಳೆ ಬರುತ್ತಿಲ್ಲ, ಈಗಾಗ್ಬಿಟ್ರೆ ಹೇಗೆ ಅಂತ. ಈಗ ನಿರಂತರವಾಗಿ 2 ದಿನದಿಂದ ಜೋರು ಮಳೆ ಬಂದಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನದಿಗಳ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಕೆಲವೆಡೆ ಗುಡ್ಡ ಕುಸಿತ ಆಗಿದೆ. ಹಲವು ಗ್ರಾಮಗಳು ಜಲಾವೃತ ಆಗಿರುವಂಥದ್ದು ಈ ಒಂದು ಮಳೆಗೆ. ಚಿಕ್ಕಮಗಳೂರು, ಮಲೆನಾಡಿನಲ್ಲೂ ಮಳೆ ಅಬ್ಬರಿಸಿದೆ. ಮಲೆನಾಡಿನಲ್ಲಿ ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿತ ಸಂಭವಿಸಿದೆ. ಗುಡ್ಡ ಕುಸಿತದಲ್ಲಿ 3 ನಾಪತ್ತೆಯಾಗಿದ್ದಾರೆ. ಗುಡ್ಡ ಕುಸಿತ ಆಗಿದೆ ಮಲೆನಾಡಿನಲ್ಲಿ 3 ನಾಪತ್ತೆ ಆಗಿರುವಂಥದ್ದು. ಕೇರಳದ ವಯನಾಡ್ನಲ್ಲೂ ಕೂಡ ವರುಣನ ಅಬ್ಬರ ಹೆಚ್ಚಾಗಿದೆ. ಕೇರಳದ ವಯನಾಡ್ನಲ್ಲೂ ಕೂಡ ಈಗ ಮಳೆ ಆರ್ಭಟಿಸ್ತಾ ಇದೆ. ಕೇರಳ ಮಳೆಯಿಂದ ಕಬಿನಿಗೆ ಮತ್ತಷ್ಟು ಒಳಹರಿವು ಹೆಚ್ಚಾಗ್ತಾ ಇದೆ. ಭರ್ಜರಿ ಮಳೆಗೆ ಕಬಿನಿ, ಹಾರಂಗಿ ಡ್ಯಾಂಗಳೀಗ ಭರ್ತಿಯಾಗಿವೆ. ಕಬಿನಿ, ಹಾರಂಗಿ, ಹೇಮಾವತಿ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಯಾಕಂದ್ರೆ ವಯನಾಡಿನಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. KRS ಒಳಹರಿವು ಹೆಚ್ಚಳವಾಗ್ತಾ ಇದ್ದು ಕಾವೇರಿ ಒಂದು ಕಷ್ಟ ಕರಗ್ತಾ ಇದೆ. ಜೀವನಾಡಿ KRSಗೂ ಒಳಹರಿವು 20,000 ಕ್ಯೂಸೆಕ್ಗೆ ಹೆಚ್ಚಳವನ್ನ ಕಂಡಿದೆ. ಕಬಿನಿ ಜಲಾಶಯಕ್ಕೆ 23,009 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿರುವಂಥದ್ದು. ಜಲಾಶಯದಿಂದ 9,958 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಕಬಿನಿ ಡ್ಯಾಮ್ ತುಂಬಲು ಕೇವಲ ಒಂದೇ ಒಂದು ಅಡಿ ಮಾತ್ರ ಈಗ ಬಾಕಿ ಇದೆ. ಕೇರಳದ ವಯನಾಡ್ನಲ್ಲೂ ಕೂಡ ಈಗ ವರುಣದೇವ ಅಬ್ಬರಿಸ್ತಾ ಇದ್ದಾನೆ. ಮಳೆ ಜೋರಾಗಿರೋದ್ರಿಂದ ನದಿಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಕೇರಳಂನ ಮಳೆಯಿಂದ ಕಬಿನಿಗೆ ಈಗ ಮತ್ತಷ್ಟು ಒಳಹರಿವು ಹೆಚ್ಚಾಗಿದೆ. ಭರ್ಜರಿ ಮಳೆಗೆ ಕಬಿನಿ, ಹಾರಂಗಿ ಡ್ಯಾಂಗಳು ಭರ್ತಿ ಆಗ್ತಾ ಇರುವಂಥದ್ದು. ಕಬಿನಿ, ಹಾರಂಗಿ, ಹೇಮಾವತಿ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ವಯನಾಡಿನಲ್ಲಿ ಮಳೆ ಆಗಿರೋದ್ರಿಂದ ಇಲ್ಲಿ ನದಿಯ ಒಂದು ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. KRS ಒಳಹರಿವು ಕೂಡ ಹೆಚ್ಚಲಾಗಿದ್ದು ಏನು KRS ಅಂದರೆ ಜೀವನಾಡಿ KRSಗೂ ಒಳಹರಿವು 20,000ಕ್ಕೂ ಹೆಚ್ಚು ನೀರು ಒಳಹರಿವಿರುವಂಥದ್ದು. ಕಬಿನಿ ಜಲಾಶಯಕ್ಕೆ 23,009 ಕ್ಯೂಸೆಕ್ ನೀರು ಒಳಹರಿವು ಈಗ ಬರ್ತಾ ಇದೆ. ಜಲಾಶಯದಿಂದ 9,958 ಕ್ಯೂಸೆಕ್ ನೀರು ಹೊರಹರಿವು ಬಿಡಲಾಗ್ತಾ ಇದೆ. ಕಬಿನಿ ಡ್ಯಾಮ್ ತುಂಬಲು ಕೇವಲ ಒಂದೇ ಒಂದು ಅಡಿ ಬಾಕಿ ಇರುವಂಥದ್ದು. ನೋಡಿ, ಮಳೆ ಬಂದಿರೋದು ಒಂದು ಕಡೆ ಖುಷಿ ಆದರೆ ಮತ್ತೊಂದು ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು. 3 ನಾಪತ್ತೆಯಾಗಿದ್ದಾರೆ. ಇಲ್ಲಿ ನದಿಗಳಿಗೆ ಜೀವ ಕಳೆ ಬರ್ತಾ ಇದೆ. ನದಿಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಮಲೆನಾಡಿನಲ್ಲೆಲ್ಲ ಅಪಾಯದ ಮಟ್ಟವನ್ನು ಮೀರಿದೆ ನದಿಗಳು. ವಿಪರೀತ ಮಳೆ ಆಗಿರೋದ್ರಿಂದ ಗುಡ್ಡ ಕುಸಿತ ಕಂಡು ಬಂದಿದೆ. ಇಲ್ಲಿ ಏನು ವಯನಾಡಿನಲ್ಲಿ
ಮಳೆ ಜೋರಾಗಿರೋದ್ರಿಂದ ಕಬಿನಿ, ಹಾರಂಗಿ, ಹೇಮಾವತಿ ಡ್ಯಾಮ್ಗಳಲ್ಲಿ ಒಳಹರಿವು ಹೆಚ್ಚಾಗಿದೆ. ಇಲ್ಲಿ ಜೀವನಾಡಿ, KRS ಅಲ್ಲಿ ನೀರು ಇರಲಿಲ್ಲ, ನೀರು ಕಡಿಮೆ ಇದೆ ಅಂತ ಹೇಳಿ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ರೈತರಿಗೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳಿ. ಈಗ 20,000 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿದೆ. ಕಬಿನಿ ಡ್ಯಾಮ್ನಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಮತ್ತೊಂದು ಕಡೆ ಮಲೆನಾಡಿನಲ್ಲಿ ಮಳೆಯಿಂದಾಗಿ ಗುಡ್ಡ ಕುಸಿತಗಳು ಕಂಡುಬಂದಿವೆ.